ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹಸ್ಬೆಂಡ್ ಹೇಳಿದರು ಎಲ್ಲರೂ ಬೇಗ ಬೇಗ ರೆಡಿಯಾಗಿ ನಿಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ. ಹೋದ್ವಾರ ಹೇಳಿದರು ಬನ್ನೇರುಘಟ್ಟ ಝೂಗೆ ಹೋಗ್ತೀನಿ ಅಂತ. ಹಾಗಾಗಿ ಝೂಗೆ ಹೋಗ್ಬೋದೇನೋ ಅಂತ ಅಂದ್ಕೊಂಡ್ರೆ ಹಸ್ಬೆಂಡ್ ಹೇಳಿದರು ಎಲ್ಲರೂ ಒಂದೊಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಳ್ಳಿ ಅಂತ. ಅವಾಗ ಶಾಕ್ ಆಯಿತು, ಝೂಗೆ ಹೋಗೋಕ್ಕೆ ಯಾಕೆ ಎಕ್ಸ್ಟ್ರಾ ಬಟ್ಟೆ ಅಂತ. ಇರಲಿ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಖುಷೀಲಿ ಹೋದ್ವಿ. ಹೋಗ್ತಾ ಹೋಗ್ತಾ ಗೊತ್ತಾಯಿತು ನನಗೆ ಒಂದು ರೆಸಾರ್ಟಿಗೆ ಕರ್ಕೊಂಬಂದಿದ್ದಾರೆ ಅಂತ. ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಕರ್ಕೊಂಡು ಹೋಗಿದ್ದು. ಖುಷಿ ಆಯಿತು ನನಗೆ ಈ ರೆಸಾರ್ಟಿಗೆ ಹೋಗಿ. ವೈಲ್ಡ್ ವ್ಯಾಲ್ಯೂ ಅಡ್ವೆಂಚರಸ್ ರೆಸಾರ್ಟ್ ಅಂತ. ಮನೆಯಿಂದ ತೀರ ದೂರ ಏನಿರಲಿಲ್ಲ, ಹತ್ರನೇ ಇತ್ತು. ಯಾಕೆಂದರೆ ಮಳೆಗಾಲ ಅಂದರೆ ಸ್ಟಾರ್ಟ್ ಆಗಿದೆಯಲ್ಲ, ಸ್ವಲ್ಪ ಸ್ವಲ್ಪ ಮಳೆ ಬರೋಕ್ಕೆ. ಹಾಗಾಗಿ ಹತ್ತಿರದಲ್ಲೇ ಹೋಗೋಣ ಅಂತ. ನನಗೆ ಎಂಟ್ರಿ ಆದ ತಕ್ಷಣ ನಿಜ ಹೇಳಬೇಕಂದ್ರೆ ಅಷ್ಟು ಇಷ್ಟ ಆಗಿಲ್ಲ. ಯಾಕೆಂದರೆ ಇಷ್ಟೋ ತನಕ ಹೋಗಿದ್ದು ಒಳ್ಳೆ ದೊಡ್ಡ ರೆಸಾರ್ಟ್ ಒಂಥರ ರಿಚ್ ಆಗಿರೋದು, ಇದು ಸ್ವಲ್ಪ ಲೋಕಲ್ ಥರ ಅಂತ ಅನಿಸ್ತಿತ್ತು. ಬಟ್ ಚೆನ್ನಾಗಿತ್ತು ನೋಡಿ, ಎಂಟ್ರಿ ಎಲ್ಲ ಚೆನ್ನಾಗಿದೆ, ಗ್ರೀನರಿ. ಆದರೆ ನನಗೆ ಏನೋ ಒಂಥರ ಮನಸ್ಸಿಗೆ ಕಸಿ ಪಿಸಿ ಆಗ್ತಿತ್ತು. ಯಾಕೆಂದರೆ ಊಟದ ಹಾಲಲ್ಲ ನೋಡಿ, ಇದೊಂದೇ ದೊಡ್ಡ ಊಟದ ಹಾಲು. ಮತ್ತು ವೆಲ್ಕಮ್ ಡ್ರಿಂಕು ಈ ಥರ ಇಟ್ಬಿಟ್ಟಿದ್ರು. ಆದರೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ, ಬಟ್ ಚೆನ್ನಾಗಿತ್ತು. ಆರೆಂಜ್ ಜ್ಯೂಸ್ ಮತ್ತು ಬಟರ್ ಮಿಲ್ಕು ಎರಡೆರಡು ಲೋಟ ಆರಾಮಾಗಿ ಕುಡ್ಕೊಂಡ್ವಿ. ಮತ್ತು ಮನೆಗೆ ಬರೋ ತನಕನೂ ಅದು ಇತ್ತು ಅಲ್ಲೇ, ಅಂದರೆ ಯಾರು ಎಷ್ಟು ಬೇಕಾದ್ರೂ ಕುಡಿಬೋದು ಅಂತ. ಚೆನ್ನಾಗಿತ್ತು. ನಾವು ಈ ಡೇ ಔಟಿಗೆ ಹೋಗಿದ್ದರಿಂದ ರೂಮ್ ಏನೂ ಇರಲ್ವಲ್ಲ, ಹಾಗಾಗಿ ನಮ್ಮದು ಲಾಕರ್ ಕೊಟ್ಟಿದ್ದರು, ಅಲ್ಲಿ ಪರ್ಸು ಬ್ಯಾಗು ಏನಾದರೂ ಇಟ್ಕೋಬೋದು ಅಂತ. ಇಲ್ಲಿಂದ ನನ್ನ ಮೈಂಡ್ ಚೇಂಜ್ ಆಯಿತು. ಯಾಕೆಂದರೆ ಇಲ್ಲೆಲ್ಲ ಆಟಗಳು ಸ್ಟಾರ್ಟ್ ಆಯ್ತಲ್ಲ ನೋಡಿ, ಇನ್ನೂ ಚೆನ್ನಾಗಿದೆ. ಇದು ಇಂಡೋರ್ ಗೇಮು ಇರುತ್ತಲ್ಲ, ಕೇರಮ್ಮು, ಚೆಸ್ಸು, ಆ ಥರದ್ದು ಆಟಾಡೋಕ್ಕೆ ಇಲ್ಲಿ ಇವಾಗಷ್ಟೇ ಬಂದಿದೆ. ಆಮೇಲೆ ಈ ಕಡೆ ತಲೆನೂ ಹಾಕಿಲ್ಲ, ನಾವು ಆಡಲೂ ಇಲ್ಲ. ಏನೆಲ್ಲ ಇದೆ ಅಂತ ಒಂದು ಸತಿ ಇಡೀ ರೆಸಾರ್ಟ್ನ ಸುತ್ಕೊಂಬರೋಣ, ಆಮೇಲೆ ಆಟ ಸ್ಟಾರ್ಟ್ ಮಾಡೋಣ ಅಂತ ಹೋಗಿದ್ದು. ಡೇ ಔಟ್ ಥರ. ಅಮ್ಮ ಬಂದಿದ್ಲಲ್ಲ, ಹಾಗಾಗಿ ಅಮ್ಮನೂ ಸಹ ಕರ್ಕೊಂಡು ಹೋದ್ವಿ. ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ಸ್ಟಾರ್ಟ್ ಆದರೆ ಇದಕ್ಕಿಂತನೂ ಇನ್ನೂ ಇರುತ್ತೆ. ಇನ್ನೂ ಎಕ್ಸ್ಟ್ರಾ ಗೇಮ್ ಎಲ್ಲ ಇರುತ್ತಲ್ವ, ಹಾಗಾಗಿ. ಮತ್ತು ಇದು ನೇಚರ್ ಮಧ್ಯೆ ಇರೋದ್ರಿಂದ ಸುತ್ತ ಕಲ್ಲು ಗುಡ್ಡ ಬೆಟ್ಟಗಳ ನಡುವೆ ಇರೋದ್ರಿಂದ ಚೆನ್ನಾಗಿತ್ತು. ಐಶು ಬಾ, ಇಲ್ವಾ ಅಮ್ಮನ ಜೊತೆ ಬಾ, ಬೇಕು ಐಶು ಎದ್ದ, ಐಶು ಎದ್ದ ಬಾ, ಬೇಕು ಐಶು ಕದ್ದ ಜೋ ಬಾಬಾ ಬಾರೆ. ಪಾಪ ನಮ್ಮ ಐಶುಗೆ ಇನ್ನೂ ಯಾವ ಆಟನೂ ಸ್ಟಾರ್ಟ್ ಆಗಿಲ್ಲ. ಅವಳು ಇನ್ನೊಂದು ಸ್ವಲ್ಪ ದೊಡ್ಡೋಳಾಗಬೇಕು. ಅದಕ್ಕೆ ಅವ್ರು ಹೇಳಿದ್ರು ಆ ನೆಟ್ಟಲ್ಲಿ ನಡೆಸಿ ಎಲ್ಲ ಮಕ್ಕಳು ನಡೀತವೆ ಅಂತ. ಅವಳು ಹೆದರ್ಕೊಂಡು ಆಳ್ತಾ ಇದ್ಲು, ನೀವು ನೋಡಿರ್ಬೋದು ಹಾಗೆ. ಮತ್ತು ಅವಳು ಮಾವ ಕರ್ಕೊಂಡಿದ್ರು. ಇವಾಗ ನನ್ನ ಹಸ್ಬೆಂಡ್ ಮತ್ತು ಅವ್ರ ತಮ್ಮ ಆಟಾಡೋಕ್ಕೆ ಹೋಗಿದ್ದಾರೆ. ಅನ್ಲಿಮಿಟೆಡ್ ಆಯ್ತಾ, ಎಷ್ಟು ಸಲ ಬೇಕಾದರೂ ಆಡ್ಬೋದು. ಅದೊಂದು ನಂಗೆ ಖುಷಿ ಆಯಿತು. ಇಲ್ಲ ಇದು ಎಕ್ಸ್ಟ್ರಾ ದುಡ್ಡು ಕಟ್ಟೋದು, ಒಂದು ಯಾವುದೋ ಗೇಮಿಗೆ ದುಡ್ಡು ಕೊಟ್ಟು ಆಟ ಆಡಬೇಕು. ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಫ್ರೀ ಗೇಮು, ಎಷ್ಟು ಬೇಕಾದರೂ ಆಟಾಡ್ಬೋದು. ಅದು ಒಂದು ಸತಿ ಆಟ ಆಡ್ತಾನೆ ಬೋರ್ ಆಗಿಬಿಡುತ್ತೆ ನಮಗೆ. ಒಂದು ಸತಿ ಟ್ರೈ ಮಾಡಿದ್ರು. ಇಲ್ಲಿ ಫುಲ್ಲು ರೋಪ್ ಆ್ಯಕ್ಟಿವಿಟೀಸ್ ಇದೆ. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀರು ಕೆಳಗಡೆ ಮೇಲ್ಗಡೆ ಎಲ್ಲ ಫುಲ್ ರೋಪ್ ಆ್ಯಕ್ಟಿವಿಟೀಸ್. ನಮ್ಮ ಐಶು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಪಾಪ ಹಠ ಮಾಡಿಲ್ಲ, ಅವಳು ಪಾಡಿಗೆ ಅವಳ ಅಜ್ಜಿ ಜೊತೆ ಆರಾಮಾಗಿದ್ಲು. ಅವರಿಬ್ಬರು ಚೆನ್ನಾಗಿ ಆಡಿದ್ರಾಯ್ತು. ಅವರಿಬ್ಬರು ಲೈಟ್ ವೆಯ್ಟ್ ಇದ್ದಾರಲ್ಲ, ಆರಾಮಾಗಿ ಒಂದು ರೌಂಡ್ ಒಂದು 5-6 ವೆರೈಟಿ ಇದೆ ನೋಡಿ, ಅಲ್ಲೆಲ್ಲ ಆಟ ಆಡ್ಬೋದು. ನನ್ನ ತಮ್ಮ ಸ್ಟ್ರಗಲ್ ಪಡ್ತಾ ಇದ್ದಾನೆ, ಅವನು ಸ್ವಲ್ಪ ವೆಯ್ಟ್ ಇದ್ದಾನೆ. ಅವನು ಫಸ್ಟ್ ಟೈಮ್ ಆಟ ಆಡ್ತಿರೋದಂತೆ. ಅವನಿಗೂ ಸ್ವಲ್ಪ ಭಯ, ಮತ್ತು ಅವನೊಂಚೂರು ನಿಧಾನ ಆಟ ಆಡ್ಬಿಟ್ಟ. ಆಮೇಲೆ ಇವರಂತೂ ಕೇಳೋದೇ ಬಿಡ, ಎಲ್ಲ ಗೇಮು ಚೆನ್ನಾಗಿ ಆಡಿದ್ದಾರೆ. ಫುಲ್ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಇವರೊಬ್ಬರೇ ಅಂತ ಅನಿಸುತ್ತೆ ನಮ್ಮ ಟೀಮಲ್ಲಿ. ಎಲ್ಲ ಗೇಮು ಕಂಪ್ಲೀಟ್ ಮಾಡಿ ಚೆನ್ನಾಗಿ ಆಡಿದ್ರು. ಇನ್ನು ನಾವು ಕೇಳಬೇಕಾ, ನಾವಂತೂ ಎತ್ತಿದ ಕೈ ಗೇಮ್ ಆಡೋದ್ರಲ್ಲಿ. ಬಟ್ ನಂಬ್ತೀರಾ, ಒಂದೂ ನೆಟ್ಟಗಾಡಿಲ್ಲ. ಇದಕ್ಕೊಂದು ಇವರು ಒತ್ತಾಯ ಮಾಡಿ ಹೋಗು ಅಂತ ಹೇಳಿದ್ರು. ಮಧ್ಯ ಹೋಗಬೇಕಾದ್ರೆ ಫುಲ್ ಶೇಕ್ ಆಗುತ್ತಲ್ಲ, ನಂಗೆ ಹೆದರಿಕೆ. ಬಾಡಿ ವೆಯ್ಟ್ ಬೇರೆ ಜಾಸ್ತಿ ಇರೋದ್ರಿಂದ ನನಗೆ ಫುಲ್ ಗೇಮ್ ಆಡೋಕ್ಕೆ ಆಗಲಿಲ್ಲ. ಇದಂತೂ ದೊಡ್ಡ ಸ್ಟೈಲಲ್ಲಿ ಹೋದೆ ಆಡೋಣ ಅಂತ, ಆಡಲೇ ಇಲ್ಲ, ವಾಪಸ್ ಬಂದುಬಿಟ್ಟೆ. ನಾನು ರೋಪ್ ಆ್ಯಕ್ಟಿವಿಟೀಸ್ ಯಾವುದೂ ಆಡಲೇ ಇಲ್ಲ. ಅದು ಒಂದು ಕಂಪ್ಲೀಟ್ ಮಾಡಿದೆ, ಇದು ಇನ್ಕಂಪ್ಲೀಟು.
ಮತ್ತು ಯಾವುದಕ್ಕೂ ಟ್ರೈನೇ ಮಾಡೋಕ್ಕೆ ಹೋಗಿಲ್ಲ. ನನ್ನ ಕೈಲಾಗಲ್ಲ, ವೆಯ್ಟ್ ಲಾಸ್ ಮಾಡ್ಕೊಂಡು ಬಂದು ಆಡಬೇಕು ಅಂತ. ನಮಗೆ ಹೆದರಿಕೆ ಆಗುತ್ತೆ, ಬಾಡಿ ವೆಯ್ಟ್ ಜಾಸ್ತಿ ಇರೋದ್ರಿಂದ ಹೆದರಿಕೆ ಆಗುತ್ತೆ. ಇದು ಜಿಪ್ ಲೈನು ಇಷ್ಟು ದೊಡ್ಡದು ಫಸ್ಟ್ ಟೈಮ್ ಆಟ ಆಡ್ತಿರೋದು ಆಯಿತಾ. ಇದು ಗುಡ್ಡ ಹತ್ತೋದೇ ಒಂದು ತಲೆಬಿಸಿ. ಗುಡ್ಡ ಹತ್ಕೊಂಡು ಹೋಗಿ ಜಿಪ್ ಲೈನ್ ಆಡಬೇಕು. ಚೆನ್ನಾಗಿತ್ತು. ನಾನು ಯಾವ ಥರ ಆಡಿದೆ ಅಂತ ಇವಾಗ ನೋಡ್ಕೊಂಬನ್ನಿ. ಅಲ್ಲಿ ಹೋಗಿದ್ದೀನಿ. ಸಿಕ್ಕಾಪಟ್ಟೆ ಕಿರ್ಚಿದೆ ಆಯಿತಾ. ನಾನು ಒಬ್ಬಳೇ ಕಿರ್ಚಿದ್ದೆ ಅಂತ ಅನಿಸುತ್ತೆ. ನನಗಿಂತ ಸಣ್ಣ ಸಣ್ಣ ಮಕ್ಕಳೆಲ್ಲ ಚೆನ್ನಾಗಿ ಆಡಿದ್ರು. ಇದು ಅನ್ಲಿಮಿಟೆಡ್, ಎಷ್ಟು ಸತಿ ಬೇಕಾದ್ರೆ ಆಡ್ಬೋದು. ಆಡೋಕ್ಕೂ ಇಷ್ಟ ಇತ್ತು. ಆದರೆ ಗುಡ್ಡ ಹತ್ತೋದು ಒಳ್ಳೆ ಟ್ರೆಕ್ಕಿಂಗ್ ಥರ ಆಗ್ತಾಯಿತ್ತು. ಮತ್ತು ಭಯ ಆಗಿ ಯಾಕೆ ಕಿರ್ಚೋದು ಅಂತ ಹೇಳಿ ನಾನು ಎಲ್ಲ ಗೇಮು ಒಂದೊಂದೇ ಸತಿ ಆಡಿದ್ದು. ಆದರೆ ಸಖತ್ ಮಜಾ ಬಂತು ನನಗಂತೂ. ನೆಕ್ಸ್ಟ್ ಇದು ಏಣಿ ಹತ್ತೋದು. ಇದು ನಾನು ಟ್ರೈನೇ ಮಾಡೋಕ್ಕೆ ಹೋಗಿಲ್ಲ, ನನಗೆ ಗೊತ್ತು ಆಗಲ್ಲ ಅಂತ. ಯಾಕೆಂದರೆ ಇವನಿಗೂ ಹಸ್ಬೆಂಡ್ ತಮ್ಮ ಶಾಶ್ವತ್ ಅವರು ಕಂಪ್ಲೀಟ್ ಮಾಡಿದ್ರು ಆಯಿತಾ. ಅವ್ರು ಬಿಡಿ ಎಲ್ಲ ಗೇಮು ಆಡ್ತಾರೆ. ಇವನು ಕಂಪ್ಲೀಟ್ ಮಾಡಲಿಲ್ಲ. ಇವನು ಒಂದು ಅರ್ಧನೂ ಹತ್ತಿದನೋ ಇಲ್ವೋ. ನಾನು ಇದನ್ನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವೀಡಿಯೋ, ಇಲ್ಲಾಂದರೆ ಸ್ಲೋ ಆಗಿ ಹತ್ತುತ್ತಾ ಇದ್ದ. ಅದು ಸಿಕ್ಕಾಪಟ್ಟೆ ಕೈ ನೋವು ಬರುತ್ತಂತೆ. ಹಾಗಾಗಿ ಇವನು ಕಂಪ್ಲೀಟ್ ಮಾಡಲಿಲ್ಲ. ನೆಕ್ಸ್ಟು ನಮ್ಮ ಹಸ್ಬೆಂಡ್ ಹೋದರು. ಅವರು ಕೂಡ ಕಂಪ್ಲೀಟ್ ಮಾಡಲಿಲ್ಲ. ಆ್ಯಕ್ಚುಲಿ ನೋಡಿ, ಅರ್ಧ ಹತ್ತಿದ್ದಾರೆ ಅಷ್ಟೇ. ಆಮೇಲೆ ಆಗಲ್ಲ ಅಂತ ವಾಪಸ್ ಇಳಿದ್ರ. ಹಾಗಾಗಿ ನಾನು ಟ್ರೈನೇ ಮಾಡೋಕ್ಕೋಗಿಲ್ಲ. ಅವರಿಬ್ಬರಿಗೆ ಆಗದೆ ನಂಗೆ ಆಗುತ್ತಾ, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳೋದು ಮತ್ತು ಅದನ್ನೆಲ್ಲ ಹಾಕ್ಕೊಂಡು ಯಾಕೆ ಅವತಾರ ಮಾಡ್ಕೊಂಡು ಹೋಗೋದು. ನಾನು ಆಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಮೇಯ್ನು ಟೆಂಟ್ ಹೌಸ್ಗಳೇ ಜಾಸ್ತಿ ಇದ್ದಿದ್ದು. ಮತ್ತು ಒಂದು ಗ್ಲಾಸ್ ಹೌಸು ಮತ್ತು ಒಂದು ಟ್ರೀ ಹೌಸ್ ಏನೋ ಇರುತ್ತಲ್ಲ, ಅದು ಇತ್ತು ಅಷ್ಟೇ. ಮತ್ತು ಮಧ್ಯಾಹ್ನದ ಊಟಕ್ಕೆ ಬಂದಿದ್ದು. ಇದು ಅನ್ಲಿಮಿಟೆಡು. ಚೆನ್ನಾಗಿತ್ತು. ಒಂದೆರಡು ಥರ ರೈಸು, ಮತ್ತು ಅಂದರೆ ಪಲಾವು, ಮಶ್ರೂಮ್ ರೈಸು, ಮತ್ತು ಎಕ್ಸ್ಟ್ರಾ ಎಂತೆಂತು ದಾಲು, ಮತ್ತು ನಾನ್, ಪನ್ನೀರ್ ಕರಿ, ಆ ಥರದ್ದೆಲ್ಲ ಇತ್ತು. ತುಂಬ ವೆರೈಟಿ ಸೂಪಲ್ಲ. ನಾನು ಅನ್ಲಿಮಿಟೆಡು, ಬಟ್ ಜ್ಯೂಸ್ ಕುಡ್ದು ಇದು ಊಟ ಸೇರಲಿಲ್ಲ. ಇದಿಷ್ಟೇ ತಿಂದಿದ್ದು, ಎಕ್ಸ್ಟ್ರಾ ಏನೂ ತಿನ್ನೋಕ್ಕೆ ಹೋಗಿಲ್ಲ. ನೆಕ್ಸ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಐಶು ಮಲ್ಗೋ ಟೈಮು. ಅಮ್ಮ ಹೇಳಿದ್ಲು ನಾನು ಐಶುನ ಕರ್ಕೋತೀನಿ ಅಂತ. ಮೇಯ್ನ್ ನನ್ನನ್ನು ಕರ್ಕೊಂಬಂದಿದ್ದೆ ಇವರು, ನನ್ನನ್ನು ಸ್ವಿಮ್ಮಿಂಗ್ ಪೂಲಿಗೆ ಇಳಿಸ್ಬೇಕು ಅಂತ. ಬಿಕಾಸ್ ನಾನು ಎಲ್ಲಿ ಹೋದರೂ ಇಳಿತಿರ್ಲಿಲ್ಲ ಆಯಿತಾ. ಹೆದ್ರು ಪುಕ್ಲಿ. ಹಾಗಾಗಿ ಅವರು ನಿನ್ನನ್ನು ಇಳಿಸಲೇಬೇಕು ಸ್ವಿಮ್ಮಿಂಗ್ ಪೂಲಿಗೆ. ಪಾಪು ನೋಡ್ಕೊಳಕ್ಕೆ ಹತ್ತಿದ. ನಾನು ಯಾವಾಗಲೂ ಪಾಪು ನೋಡ್ಕೋಬೇಕು ಅಂತ ಹೇಳಿ ಎಸ್ಕೇಪ್ ಆಗ್ತಿದ್ದೆ. ಈ ಸತಿ ಏನು ರೀಸನ್ನೇ ಕೊಡೋಕ್ಕಿಲ್ಲ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ನನಗಂತೂ ಭಯ ಅಂದರೆ ಭಯ. ತಲೆ ಗಿರ್ರಂತಿದೆ. ತಲೆ ತಿರುಗ್ತಾ ಇದೆ ಅಂತ. ಏನೂ ಆಗಲ್ಲ. ಎಷ್ಟೆಷ್ಟು ಸಣ್ಣ ಮಕ್ಕಳೇ ಆಟಾಡ್ತಿದ್ದಾರೆ, ನಿಂಗೆ ಏನಾಗುತ್ತೆ ಅಂತ. ಪಾಪ ಅವ್ರಿಗೆ ನನ್ನ ಗತಿ ಮಾಡ್ತಾ ಇದ್ದೆ ನಾನು. ಯಾಕೆಂದರೆ ಅವ್ರು ಬಿಡ್ತಾನೆ ಇಲ್ಲ. ಬಾ ಒಂದು ಸತಿ ಮುಳುಗೇಳೋ ತನಕ. ಆಮೇಲೆ ಭಯ ಹೋಗುತ್ತೆ ನಿನಗೆ. ಆಮೇಲೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಆಟ ಆಡ್ಬೋದು. ಸ್ವಿಮ್ಮಿಂಗ್ ಮಾಡದಿದ್ರೂ ಪರವಾಗಿಲ್ಲ. ನೀರಲ್ಲಿ ಅಂದರೆ ನೆಟ್ಕೊಂಡು ಹೋಗೋದು ಅಥವಾ ಏನೊಂದು ಮಾಡೋಕ್ಕೆ, ಸ್ವಿಮ್ಮಿಂಗ್ ಮುಂದೆ ಕಲಿಯೋಕ್ಕಾದರೂ ಹೆಲ್ಪ್ ಆಗುತ್ತೆ. ಬಾ ಅಂತ ಹೇಳ್ತಾಯಿದ್ರು. ಒಂದು 10-15 ನಿಮಿಷ ಹೆದರಿದ್ದೆ. ಅಷ್ಟಿಷ್ಟಲ್ಲ, ತಲೆಗಿರ್ರಂತಿದೆ ಹಂಗಂತಿದೆ ಅಂತ. ನಂಗೆ ಮುಳುಗಕ್ಕಲ್ಲ, ಹೆದರಿಕೆ. ಆಮೇಲೆ ಒಂದು ಸತಿ ಅವರು ಮುಳುಗಿಸಿದ್ರ, ಆವಾಗ ನನ್ನ ಭಯ ಎಲ್ಲ ಹೋಯಿತು. ಆಮೇಲೆ ಫುಲ್ ಎಂಜಾಯ್ ಮಾಡಿದ್ರು. ಸಾಗರು ಫಸ್ಟ್ ಟೈಮು. ಅವನು ಸಖತ್ ಎಂಜಾಯ್ ಮಾಡ್ದ. ಅವನು ಸ್ವಲ್ಪ ಸ್ವಿಮ್ಮಿಂಗು ಕಲಿತ ಅವನು, ಸಾಗರು. ಆ್ಯಂಡ್ ಮತ್ತು ಮಕ್ಕಳೆಲ್ಲ ನೋಡಿ ಮಕ್ಕಳೇ ಮಾಡ್ತಾಯಿದ್ದಾರೆ, ನಮಗೇನು ಭಯ ಅಂಥೇಳಿ ನಾವು ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡಿದ್ವಿ. ಐಶುದೇನು ಚಿಂತೆ ಇರಲಿಲ್ಲ, ಅಮ್ಮ ಇದ್ಲಲ್ಲ ಹಾಗಾಗಿ. ಆಮೇಲೆ ಏನೋ ಸಿಕ್ಕಾಪಟ್ಟೆ ಜೋರು ಮಳೆ ಬಂತು. ಹಾಗಾಗಿ ವೀಡಿಯೋಸ್ ಎಲ್ಲ ಏನೂ ಮಾಡೋಕ್ಕಾಗಿಲ್ಲ. ಮಳೇಲೂ ಸ್ವಿಮ್ಮಿಂಗ್ ಮಾಡ್ತಾನೆ ಇದ್ದಿದ್ದು. ಅಂದರೆ ಮಾಡೋದಂದ್ರೆ ಹಿಂಗೆ ನೆಟ್ಕೊಂಡು ಹೋಗೋದು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಷ್ಟೇ. ಅದಾದಮೇಲೆ ಒಂದು ಗಂಟೆ ಇದ್ವಿ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ. ಆಮೇಲೆ ರೈನ್ ಡ್ಯಾನ್ಸ್ ಹಾಡು ಕೇಳಿದ ತಕ್ಷಣ ಇನ್ನೂ ಕರೆಕ್ಟಾಗಿ ಸ್ಟಾರ್ಟೇ ಆಗಿರಲಿಲ್ಲ. ಆದರೂ ಪರವಾಗಿಲ್ಲ, ನಾನು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಒಬ್ಬಳೇ ಕುಣಿತಾ ಇದ್ದೀನಿ. ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಿದ್ರು. ಪರವಾಗಿಲ್ಲ, ಇಲ್ಲಿ ಫುಲ್ ಎಂಜಾಯ್ ಮಾಡಬೇಕು, ಇರೋದು ಒಂದೇ ಲೈಫ್ ಅಂತಲ್ಲ ಅಂದ್ಕೊಂಡು ನನಗೆ ಹೆಂಗೆ ಬೇಕೋ ಹಂಗೆ ಕುಣಿತಾ ಇದ್ದೆ. ಈ ಸತಿ ಮಾತ್ರ ಹಾಡು ಹಾಕಲ್ಲ. ಯಾಕೆಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ 2 ಸತಿ ಕಾಪಿರೈಟ್ ಬಂದಿದೆ. ಹಾಗಾಗಿ ಈ ಸತಿ ಹಾಡು ಹಾಕಿದ್ರೆ 3 ಸತಿ ಆಗುತ್ತೆ. ಅದು ಪದೇ ಕಾಪಿರೈಟ್ ಬಂದರೆ ಚಾನಲ್ಲು ಎಕ್ಕುಟ್ಟೋಗುತ್ತೆ. ಹಾಗಾಗಿ
ಹಾಡೇನು ಹಾಕಲ್ಲ ಆ್ಯಂಡ್ ಫುಲ್ ವೀಡಿಯೋನ ಹಾಕಲ್ಲ, ಅಲ್ಪ ಸ್ವಲ್ಪ ಹಾಕಿದ್ದೀನಿ. ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡಿದೆ. ರೆಸಾರ್ಟಿಗೆ ಬಂದು ಸಿಕ್ಕಾಪಟ್ಟ ಖುಷಿ ಆಯಿತು ನನಗೆ. ಝೂಗೆ ಹೋಗಿದ್ರು ಇಷ್ಟು ಎಂಜಾಯ್ ಮಾಡ್ತಿದ್ನ ಏನೋ ಗೊತ್ತಿಲ್ಲ. 9:30ಇಂದ ಸಂಜೆ 6 ಗಂಟೆ ತನಕನೂ ಸೂಪರಾಗಿತ್ತು. ಆ್ಯಂಡ್ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ. ಡ್ಯಾನ್ಸಿಗೆ ಪಾರ್ಟ್ನರ್ ಇಲ್ಲ ನನಗೆ, ಆದರೂ ಪರವಾಗಿಲ್ಲ ಒಬ್ಬಳೇ ಕುಣಿಯೋಣ ಅಂತ ಹೇಳ್ಬಿಟ್ಟು ಕುಣಿತಾ ಇದ್ದೆ. ಒಂದು 3/4 ಗಂಟೆ ಮೇಲೆ ಕುಣಿದಿದ್ದೀವಿ. ಆ್ಯಕ್ಚುಲಿ ಕೆಲವರೆಲ್ಲ ಇನ್ನೂ ಕುಣಿತಾ ಇದ್ರು, ಯಾಕೆಂದರೆ ಮಳೆಯಲ್ಲೂ ನೆನೆದಿದ್ದೀವಿ ಮತ್ತು ಇಲ್ಲೂ ಮಳೆ ನೀರಲ್ಲಿ ನೆಂದು ಮತ್ತು ನಾಳೆಗೆ ಹೆಚ್ಚಾಗುತ್ತೆ ಅಂತ ಹೇಳಿ ಒಂದು 3/4 ಗಂಟೆ ಕುಣಿದು ಆಮೇಲೆ ಫ್ರೆಶ್ ಅಪ್ ಆಗಿ ಬಂದ್ವಿ. ಕಾಫಿ ಟೀ ಅದೆಲ್ಲ ಇತ್ತು, ಅನ್ಲಿಮಿಟೆಡ್. ಇದನ್ನು ಗೋಳಿ ಬಜ್ಜೆ ಮತ್ತು ಬ್ರೆಡ್ ಪಕೋಡ ಇತ್ತು. ನಮ್ಮ ಐಶು ನಿದ್ರೆ ಮಾಡಿ ಎದ್ಲು. ಅವಳಿಗೊಂದು ಸ್ವಲ್ಪ ಹಾಲೆಲ್ಲ ಕುಡಿಸ್ಕೊಂಡು ಸಂಜೆ 6 ಗಂಟೆ ಆಯಿತು, ವಾಪಸ್ ಬರ್ತಾ ಇದ್ದೀವಿ. ಇವತ್ತಿನ ವಿಡಿಯೋನು ನಾನು ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಾರ್ಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಇನ್ನೊಂದ್ಸತಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆಗೆ ಬಂದಮೇಲೆ ಅಡುಗೆ ಮಾಡಲಿಲ್ಲ, ಪಲಾವು ತರಿಸಿದ್ವಿ ಹೋಟ್ಲಿಂದ, ಹಾಗಾಗಿ ಅದನ್ನು ತಿಂದು ಇವತ್ತಿನ ವಿಡಿಯೋನ ಸಹ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.